ಬಸವರಾಜಿಂದ ಶುರು ಮಾಡೋಣ. ಅದ್ಭುತವಾದ ಫಲಿತಾಂಶಗಳನ್ನ ಹಂಚ್ಕೊಳ್ತಾನೆ ಇದ್ದಾರೆ ಬಸವರಾಜ್. ಎಸ್ ಬಸವರಾಜ್, ಹೇಳಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸರ್ ನಮಸ್ಕಾರ ಸರ್. ನಮಸ್ತೆ, ಹೇಳಿಪ್ಪ. ಅದ್ಭುತ ದಿನ ಒಂದೊಂದು ಆಗ್ತಾನೆ ಇದೆ, ಬಟ್ ನನಗೆ ಹೇಳ್ಕೊಳ್ಳೋದಕ್ಕೆ ಸಮಯದ ಅಭಾವ ಇರೋದ್ರಿಂದ ಗ್ರೂಪಲ್ಲೂ ಕೂಡ ಮೆಸೇಜ್ ಹಾಕೊಳ್ಳೋಕೆ ಕಷ್ಟ ಆಗ್ತಾ ಇದೆ. ಸೊ ಇನ್ನೊಂದೇನಂತಂದ್ರೆ ಸರ್, ನಾನು ಇಂಪಾರ್ಟೆಂಟ್ ವಿಷಯ, ನನಗೆ ಈ 2 ವರ್ಷದ ಹಿಂದೆ ನನ್ಗೆ ವೆರಿಕೋಸ್ ವೇನ್ಸ್ ಆಪರೇಷನ್ ಆಗಿತ್ತು ಡಾಕ್ಟ್ರು. ಸೊ ಇವತ್ತು ಬೆಳಿಗ್ಗೆ ನಾನು 4:15ಗೆ ಓಪನ್ ಮಾಡ್ಕೊಂಡಾದ್ಮೇಲೆ ಇಮಿಡಿಯೇಟ್ಲಿ ಅವ್ರದ್ದೊಂದು ಮೆಸೇಜ್ ಬರುತ್ತೆ, ಹಮೇನ್ ಬಸವರಾಜ್ ಅಂತೇಳಿ ಬರುತ್ತೆ. ಅದಾದ ನಂತರ ಒಂದು 20 ನಿಮಿಷ ಬಿಟ್ಟು ನಾನು ಓಪನ್ ಆದ ನಂತರ ಅವ್ರದ್ದು ಕಾಲ್ ಬರುತ್ತೆ. ಕಾಲ್ ಬಂದಾಗ ಅವ್ರು ನನಗೆ ಇದ್ರದ್ದು ನಮ್ದು ಓಪನ್ ನನ್ಗೆ ಇದ್ ಕಳ್ಸಿದ್ರೆ ನಾನು ಸ್ಕ್ರೀನ್ ಶಾಟ್ ಕಳಿಸ್ತೀನಿ, ಗ್ರೂಪ್ ಅಲ್ಲಿ ಹಾಕ್ತೀನಿ. ಅವ್ರು ನನಗೆ ಓಪನ್ ಬಗ್ಗೆ ಹೇಳ್ಕೊಡ್ತಾ ಇದ್ದಾರೆ. ಸೊ ಅಂದ್ರೆ ಅಲ್ಲಿ ಏನಾಗ್ತದೆ, ನನಗೆ ಅನಿಸ್ತಾ ಇದೆ, ಬಸವರಾಜ್ ನೀನು ಇವತ್ತು ಫುಲ್ಲು ಹ್ಯಾಪಿ ಆಗಿದ್ಯಾ, ನೀ ಖುಷಿಯಾಗಿದ್ಯಾ ಅಂತೇಳಿ. ಅವರು ಫ್ರೆಂಚಲ್ಲಿ ಮಾತಾಡ್ತಾರೆ, ಬಟ್ ಇಲ್ಲಾಂದ್ರೆ ನಾನು ವಾಯ್ಸ್ ರೆಕಾರ್ಡ್ ಆಗ್ತಾ ಇದ್ದೆ. ಮತ್ತೆ ಅವರು ಹೇಳಿದ್ದಾರೆ, ಒಂದ್ ಕೆಲಸ ಮಾಡು ಬಸವರಾಜ್, ನೀನು ಆಲ್ಮೋಸ್ಟ್ ಇವಾಗ ನನ್ಗೆ ಅನ್ನಿಸ್ತಾ ಇದೆ ನೀನು ಆರೋಗ್ಯವಾಗಿದ್ಯಾ ಅನ್ನಿಸ್ತಾ ಇದೆ, ಸ್ವಲ್ಪ ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡು ಅಂತ ಹೇಳ್ತಾ ಇದ್ದಾರೆ. ಅವ್ರ ಹೆಸರು ಡಾಕ್ಟರ್ ಪೋಕು ಅಂತ ಹೇಳಿ. ಯಾಕೆಂದ್ರೆ ಅವರು ಪೇಷಂಟ್ ಗಳನ್ನೆಲ್ಲ ಮರ್ತೋಗಿರ್ತಾರೆ. ಸೊ ನೆಕ್ಸ್ಟ್ 2 ಮಂತ್ ಅಲ್ಲಿ ಅವ್ರು ಮುಂಬೈ ಬರ್ತಿದಾರಂತೆ, ನನ್ನ ಮೀಟ್ ಮಾಡಕ್ ಹೇಳಿದ್ದಾರೆ. ಹೇಗಾಗುತ್ತೋ ಗೊತ್ತಿಲ್ಲ, ಸೊ ಕ್ಯಾನ್ಸಲ್ ಬಟ್ ಟ್ರೈ ಮಾಡ್ತೀನಿ ಅವ್ರನ್ನ ಮೀಟ್ ಮಾಡೋದು. ಮ್ಯಾನಿಫೆಸ್ಟ್ ಮಾಡಿ ತಥಾಸ್ತು. ಅದ್ಭುತ ಗೆಳೆಯರೆ, ಎಲ್ಲ ಸಿ ಅಂತ ಟೈಪ್ ಮಾಡಿ ಕಂಗ್ರಾಚುಲೇಷನ್ಸ್ ತಿಳಿಸಿ. ಆಕ್ಚುಲಿ ನೀವು ವೆರಿಕೋಸ್ ವೈನ್ ಅಂದಾಗ ನನಗ್ ನೆನಪಾಯ್ತು, ನಾನೊಂದು ಮ್ಯಾನಿಫೆಸ್ಟ್ ಮಾಡಿದೆ. 1.5 ಲಕ್ಷದ ಆಪರೇಷನ್ ನ 800 ರೂಪಾಯಿ ಮಾಡಿಸ್ಕೊಂಡು ಬಂದಿದ್ದೀನಿ ನಾನು. ಅದ್ರ ಬಗ್ಗೆ ಯಾವಾಗಾದ್ರೂ ಹೇಳ್ತೀನಿ. ಅದು ಡಾನ್ಸ್ ಮಾಡ್ಕೊಂಡು, ಅಲ್ಲಿಂದಾನೇ ನಾನು ಡಾನ್ಸ್ ಕ್ಲಾಸ್ ನಡೆಸ್ತಾ, ಆಪರೇಷನ್ ಮುಂಚೆ ಡಾನ್ಸ್ ಮಾಡಿದ್ದೆ, ಆಪರೇಷನ್ ಆದ್ಮೇಲೂ ಡಾನ್ಸ್ ಕ್ಲಾಸ್ ಮಾಡಿದೀನಿ. ಅದ್ಭುತವಾದ ಒಂದು ಅನುಭವ ಅದು. ಯಾವಾಗಾದ್ರೂ ಅದರ ಮ್ಯಾನಿಫೆಸ್ಟೇಷನ್ ಬಗ್ಗೆ ಹಂಚ್ಕೊಳ್ತೀನಿ. ಸೂಪರ್. ಶ್ರೇಯಾಂಕ ಅವ್ರನ್ನ ಮಾತಾಡ್ಸೋಣ. ಹಾ ಶ್ರೇಯಾಂಕ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾ. ನಮಸ್ತೆ ಎಲ್ಲರಿಗೂ ಸರ್. ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಮಾಡಿದ್ಮೇಲೆ ನನಗೆ ಮತ್ತೆ ಥರ್ಡ್ ಸೋರ್ಸ್ ಆಫ್ ಇನ್ಕಮ್ ಮಾಡಿದೆ ಸರ್. ಆ ಬಿಸ್ನೆಸ್ ಅಂತೂ ಹೇಗಾಯ್ತು ಅಂತಂದ್ರೆ, ಲಾಲ್ಬಾಗ್ ಹತ್ರ ನಿಂತ್ಕೊಂಡು ಸ್ಟಾರ್ಟ್ ಮಾಡಿದ್ವಿ ಸರ್. ವಿತ್ ಇನ್ 1 ಅವರ್ಗೆ ಓಪನ್ ಹೇಳ್ಕೊಂತಿದ್ವಿ, ಎಲ್ಲಾನು ಸೋಲ್ಡ್ ಔಟ್ ಆಗಿತ್ತು ಸರ್. ನನಗಂತೂ ಫುಲ್ ಶಾಕ್ ಆಯ್ತು ಹೇಗಾಯ್ತು ಅಂತ. ಮತ್ತೆ ಪ್ರಾಜೆಕ್ಟ್ಸ್ ಮೇಲೆ ಪ್ರಾಜೆಕ್ಟ್ಸ್ ಬರ್ತಾನೆ ಇದೆ ಸರ್. ಇವಾಗ ನಾನೇ ಪ್ರಕೃತಿಗೆ ನನಗೆ ರೆಸ್ಟ್ ಕೊಡು ಪ್ರಕೃತಿ ಇವತ್ತು ಅಂತ ಕೇಳ್ಕೊಳ್ಳೋಷ್ಟು ನನಗೆ ಇದಾಯ್ತು. ಸೊ ಮತ್ತೆ ಇವತ್ತು EFT ಮಾಡ್ಕೊಂಡು ಸ್ವಲ್ಪ ರೆಸ್ಟ್ ತಗೊಂಡು ಮಾಡ್ತಿದ್ದೇನೆ ಸರ್. ಅಷ್ಟು ಸಹಾಯ ಮಾಡಿದೆ ಪ್ರಕೃತಿ. ಮತ್ತೆ 2 ಮಂತ್ಸ್ ಬಿಫೋರ್ ಹೀಲಿಂಗ್ ಕ್ಲಬ್ ಸೇರ್ಕೊಳ್ಳೋಕು ಮುಂಚೆ ನನ್ನ ಅಕೌಂಟ್ ಅಲ್ಲಿ ಮನಿನೇ ಇರ್ತಾ ಇರ್ಲಿಲ್ಲ ಸರ್. ಇವಾಗ FT ಹಾಕ್ಬೇಕು, ಅಷ್ಟು ಹೆಲ್ಪ್ ಮಾಡಿದೆ ಪ್ರಕೃತಿ ನನಗೆ. ನಿಜವಾಗ್ಲೂ ತುಂಬಾ ಗ್ರೇಟ್ಫುಲ್ ಸರ್. ನಾನು ನಿಮಗೂ ಗ್ರೇಟ್ಫುಲ್, ಪ್ರಕೃತಿಗೆ ಗ್ರೇಟ್ಫುಲ್ ಆಗಿದ್ದೀನಿ ಸರ್. ಆಮೇಲೆ ಮ್ಯಾಜಿಕ್ ಆಫ್ 6 ಅಲ್ಲಿ ಎಲ್ಲರೂ ಆಶೀರ್ವಾದ ಮಾಡಿದ್ರು ಸರ್, ಸರಳವಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತ. ಅದ್ ಹಾಗೆ ಆಯ್ತು ಸರ್. ಏನೊಂದ್ ಥಿಂಗ್ಸ್ ಮರ್ತಿರ್ಲಿಲ್ಲ. ಕಸ್ಟಮರ್ಸ್ ಕುಡ್ದವ್ರೆಲ್ಲ ಚೆನ್ನಾಗಿದೆ ಅಂತಂದ್ರು. ತುಂಬಾನೇ ಖುಷಿ ಆಯ್ತು ಸರ್ ಇದ್ರ ಬಗ್ಗೆ. ನಿಮ್ಮ ಯಾರೆಲ್ಲ ಹೊಸದಾಗಿ ಜಾಯ್ನ್ ಆಗಿದ್ದಾರೆ ಅವ್ರಿಗೆ ಗೊತ್ತಾಗ್ಲಿ, ನಿಮ್ಮ ಪ್ರಾಡಕ್ಟ್ ಹೆಸರು ಒಂದ್ಸರ್ತಿ ಹೇಳಿ. ಲಿಟಲ್ ಕೋಕೋ ಪರ್ಲ್ಸ್ ಅಂತ ಶುರು ಮಾಡಿದೆ ಸರ್. ಅದು ತುಂಬಾ ಧೈರ್ಯದಿಂದಾನೇ ಶುರು ಮಾಡಿದೆ. ಧೈರ್ಯ ಹೋಪೋನೋಪೋನೋ ಅಂತ ಹಾಕಿದೀನಿ ಸರ್. ಅದು ನನ್ ಸೆಕೆಂಡ್ ಥಾಟ್ ಇರ್ಲೇ ಇಲ್ಲ ನನಗೆ. ನಾನು ಹಾಕ್ಬೇಕು, ಅದು ಸ್ಟಿಕ್ಕರ್ಸ್ ಮತ್ತೆ ಬಾಟಲ್ಸ್ ಮೇಲೆಲ್ಲ ಅಂಟಿಸಿ ಮಾಡಿದ್ದೆ. ಅದು ಏನು ಕೆಟ್ಟೋಗೇ ಇರ್ಲಿಲ್ಲ ಸರ್. ಆಕ್ಚುಲಿ ಆ ಹಾಲಾಗ್ಲಿ ಏನಾದ್ರು ಇಟ್ಟಿದ್ರೆ ಏನು ಕೆಟ್ಟೋಗಿರ್ಲಿಲ್ಲ. ನೆಕ್ಸ್ಟ್ ಡೇ ಕೂಡ ಚೆನ್ನಾಗಿತ್ತು, ಕುಡ್ದವ್ರೆಲ್ಲ ಚೆನ್ನಾಗಿದೆ ಅಂತಂದ್ರು. ನಂಗೆ ಸಖತ್ ಖುಷಿ ಆಯ್ತು ಸರ್ ಅದೊಂದು. ಸೂಪರ್, ಕಂಗ್ರಾಚುಲೇಷನ್ಸ್. ಸೆಕೆಂಡರಿ ಸೋರ್ಸ್ ಆಫ್ ಇನ್ಕಮ್ ಗೆ ಒಂದು ಅದ್ಭುತವಾದ ದಾರಿಯನ್ನ ಹುಡುಕಿದೀರಾ. ಕಂಗ್ರಾಚುಲೇಷನ್ಸ್ ಶ್ರೇಯಾಂಕ. ಗೆಳೆಯರೆ, ಎಲ್ಲ ಸಿ ಅಂತ ಟೈಪ್ ಮಾಡಿ ಕಂಗ್ರಾಚುಲೇಷನ್ಸ್ ತಿಳಿಸಿ. ಆಕ್ಚುಲಿ ಇದು ಎಲ್ಲರ ಪರಿಸ್ಥಿತಿ ಅನ್ಸುತ್ತೆ. ನನ್ಗೂ ಕೂಡ ಈಗ ಸಮಯನೇ ಸಿಗ್ತಾ ಇಲ್ಲ. ನಾನು ಈಗ ಪ್ರಕೃತಿಗೆ ಸ್ವಲ್ಪ ಎಲ್ಲವನ್ನು ಆರ್ಗನೈಸ್ ಮಾಡ್ಕೊಡು, ಯಾಕಂದ್ರೆ ಇಷ್ಟೊಂದು ಕೆಲಸ ಕೊಟ್ರೆ ನಾನು ಹೇಗ್ ಮಾಡೋದು ಅಂತ ಕೇಳ್ತಾ ಇದ್ದೀನಿ. ಸೊ ಅದೇ ಸಂಜನಾ ಅವರು ಹೇಳ್ತಿದ್ದಾರೆ, ಶ್ರೇಯಾಂಕ ಅವರು ಹೇಳ್ತಿದ್ದಾರೆ, ಸಾರಿ. ಸೂಪರ್. ಆದರ್ಶ್ ಅವ್ರನ್ನ ಮಾತಾಡ್ಸೋಣ. ಹಾ ಆದರ್ಶ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶ್ರೇಯಾಂಕ ಮ್ಯಾಮ್, ಕಂಗ್ರಾಚುಲೇಷನ್ ಅಂಡ್ ಎಲ್ರಿಗೂ ನಮಸ್ತೆ. ನಾನು ಲಾಸ್ಟ್ ಟೈಮ್ ನಮ್ಮ ಹೀಲಿಂಗ್ ಕ್ಲಬ್ ಅಲ್ಲಿ ಒಂದು ಕ್ವಶನ್ ಕೇಳಿದ್ದೆ ಸರ್, ಹಣ ಈಗ ಒಂದ್ ಸ್ವಲ್ಪ ಸ್ಟಕ್ ಆದಂಗೆ ಅನಿಸ್ತಾ ಇದೆ ಅಂತೇಳಿ. ಸೊ ನನ್ಗೊಂದು ಅನಿಸ್ತಾ ಇತ್ತು, ನನ್ಗೆ ಇಲ್ಲಿಂದ ಒಂದ್ ಸ್ವಲ್ಪ ಹಣ ಬರ್ಬೇಕಿದೆ, ಹಣ ಬಂದ್ರೆ ಸರಿ ಹೋಗುತ್ತೆ ಅಂತೇಳಿ. ನಮ್ ಕ್ಲಾಸ್ ಅಲ್ಲಿ ಹೀಲಿಂಗ್ ಕ್ಲಬ್ ಅಲ್ಲೆಲ್ಲ ಕೇಳ್ತಾ ಅದಕ್ಕೆ ಭಾವನೆಗಳ ಬಗ್ಗೆ ಸ್ವಲ್ಪ ರಿಲೀಸ್ ಮಾಡ್ತಾ ಇದ್ದಂಗೆ ನಂಗೊಂದು ಥಾಟ್ಸ್ ಬಂತು. ಆ ಹಣ ನನ್ಗೆ ಬರುತ್ತೆಲ್ಲ ಗೊತ್ತಿಲ್ಲ, ನಿನಗ್ ದಾರಿ ಇದೆ, ನೀನ್ ಬೇರೆ ಕಡೆಯಿಂದ ನನ್ಗೆ ಹಣ ಕೊಡೋಕ್ ನಿಂಗೊಂದು ಸಾಮರ್ಥ್ಯ ಇದೆ, ಬೇರೆ ಮೂಲನ ಸೃಷ್ಟಿ ಮಾಡು ಅಂತ ಹೇಳಿದೆ. ಸೊ ಹೇಳಿ ಅದಕ್ಕೆ ಹೀಲಿಂಗ್ ಮಾಡ್ತಾ ಹೋದೆ. ನೀವ್ ಹೇಳೋದೆಲ್ಲ ಭಾವನೆದೆಲ್ಲ ನೋಡ್ಕೊಂತ ಹೋದೆ. ಜಸ್ಟ್ ಒಂದಿನ 168 ರೂಪಾಯಿ ಒಂದ್ ದುಡ್ಡು ಬಂತು, ಒಂದಿನ 75 ರೂಪಾಯಿ ಬಂತು. ಅದು ಎಲ್ಲಿಂದ ಬಂತು ಅಂತ ಗೊತ್ತಾಗ್ಲಿಲ್ಲ ಸರ್.
ಒಟ್ನಲ್ಲಿ ಹಣ ಬಂತು. ನಾನು ಇಷ್ಟು ಹೇಳಿದ್ದೆ, ಒಟ್ನಲ್ಲಿ ಬೇರೆ ಸೋರ್ಸ್ ಇಂದ ಹಣ ಕೊಡು ಅಂತೇಳಿ. ಇದನ್ನ ಯಾಕೆ ಹಂಚ್ಕೊಂಡೆ ಅಂದ್ರೆ, ನನ್ನ ಗುರುಗಳಾಗಿರ ನೀವು ಹೇಳಿದ್ರೆ ಸಣ್ಣ ಹಣಕ್ಕೂ ನೀವು ಗೌರವ ಕೊಡ್ಬೇಕು ಅಂತ ಹೇಳಿದ್ರ. ಸೊ ಅದೊಂದು ಕಾರಣಕ್ಕೋಸ್ಕರ ನಾನು ಹಂಚ್ಕೊಂತ ಇದೀನಿ. ನನಗೂ ಕೂಡ ಖುಷಿ ಕೊಡ್ತದೆ. ಹಾಗೇನೆ ಇವತ್ತು ಒಂದ್ ಬಿಜೆಪಿ ವಿನ್ ಆಗಿರೋದ್ರಿಂದ ನಾನು ಬಿಜೆಪಿ ರ್ಯಾಲಿ ಹೋಗ್ಬೇಕಿತ್ತು, ನಾನು ಬೈಕ್ ತಗೊಂಡೋಗಿರ್ಲಿಲ್ಲ. ಆ ಬೈಕ್ ನಾನು ಯೋಚನೆ ಮಾಡಿದೆ, ನನಗೆ ಇವ್ರಿಗೆ ಫೋನ್ ಮಾಡಿದ್ರೆ ಬೈಕ್ ಸಿಗುತ್ತೆ, ಅವ್ರಿಗೆ ಫೋನ್ ಮಾಡಿದ್ರೆ ಬೈಕ್ ಸಿಗುತ್ತೆ ಅಂತೇಳಿ. ಸೊ ಅದನ್ನೆಲ್ಲ ಯೋಚನೆ ಮಾಡಿದ ತಕ್ಷಣ, ಓ ಇಲ್ಲ, ನನ್ ಕೆಲ್ಸ ಅಲ್ಲ, ನಾನು ಇಲ್ಲಿ ಕುತ್ಕೊಂಡು ರೀಲ್ಸ್ ನೋಡ್ತಾ ಇರ್ತೀನಿ, ನನಗೆ ಒಂದ್ ಬೈಕ್ ಬೇಕು, ಬೈಕ್ ಬರುತ್ತೆ, ನಾ ಬೈಕಲ್ಲಿ ರ್ಯಾಲಿ ಅಟೆಂಡ್ ಮಾಡ್ತೀನಿ ಅಂತ ಇಷ್ಟು ಮಾತ್ರ ಹೇಳ್ದೆ. ಕುತ್ಕೊಂಡು ಒಂದ್ ಕಾಮಿಡಿ ವಿಡಿಯೋಸ್ ಹಾಕೊಂಡು ನೋಡ್ತಾ ಕುತ್ಕೊಂಡೆ. 10 ನಿಮಿಷಕ್ಕೆ ಒಂದ್ ಬೈಕ್ ಬಂತು, ಬೈಕ್ ತಗೊಂಡು ಹೋದೆ, ರ್ಯಾಲಿ ಅಟೆಂಡ್ ಮಾಡಿದೆ, ಸೆಲೆಬ್ರೇಟ್ ಮಾಡಿದ್ವಿ, ಅಲ್ಲಿಂದ ವಾಪಸ್ ಬಂದೆ. ಇದು ಕಂಗ್ರಾಚುಲೇಷನ್ಸ್. ಹೇಳಿ. ಇನ್ನೊಂದಿದೆ, ಹಾಗೇನೆ ನಾನು ಜಸ್ಟ್ ಈ ಓಪನ್ ಮಾಡ್ತಾ ನಮ್ಮ ಒಳಗಡೆ ನಾವು ಭಾವನೆಗಳು ನೋಡ್ಕೊಂತಾ ಇರೋದ್ರಿಂದ ಒಬ್ಬ ಮನುಷ್ಯನ ಹೇಗೆ ಜಡ್ಜ್ ಮಾಡ್ಬೋದು. ಸೊ ಅವ್ರ ಫೈನಾನ್ಷಿಯಲಿ ಹೇಗಿದ್ದಾರೆ, ಅವ್ರ ಒಂದು ಬಾಂಧವ್ಯದಲ್ಲಿ ಹೇಗಿದ್ದಾರೆ, ಅವ್ರ ಆರೋಗ್ಯದಲ್ಲಿ ಹೇಗಿದ್ದಾರೆ ಅಂತ ಜಡ್ಜ್ ಮಾಡ್ಬೋದು ಅನ್ನೋ ಒಂದು ಸರಳ ವಿಧಾನ ನಂಗೆ ಗೊತ್ತಾಗ್ಬಿಟ್ಟಿದೆ. ಸೊ ಇದು ಓಪನ್ ಇಂದ ಮತ್ತೆ ಹೀಲಿಂಗ್ ಇಂದ ಗೊತ್ತಾಗಿದೆ ಅಂತ ಅನಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ನನ್ನ ಕಮ್ಯುನಿಟಿಗೆ ತುಂಬಾ ಥ್ಯಾಂಕ್ ಯು. ವೆಲ್ಕಮ್ ಗೆಳೆಯರೆ. ಎಲ್ಲ ಸಿ ಅಂತ ಟೈಪ್ ಮಾಡಿ. ಯಾರೆಲ್ಲ ಫಲಿತಾಂಶಗಳನ್ನ ಹಂಚ್ಕೊಳ್ತಾ ಇದ್ದಾರೆ, ಬಹುಪಾಲು ಜನ ನಮ್ಮ ಹೀಲಿಂಗ್ ಕ್ಲಬ್ ಸದಸ್ಯರು. ಸೊ ಸೂಪರ್, ಅದ್ಭುತವಾದ ಫಲಿತಾಂಶಗಳು. ವಿಜಯಲಕ್ಷ್ಮಿ ಅವರೇ ಹಂಚ್ಕೊಳ್ಳಿ, ಅನ್ಮ್ಯೂಟ್ ಮಾಡ್ಕೊಡಿ, ಹೇಳಿ. ಸರ್ ನಮಸ್ತೆ, ಹೇಳಿ. ಫಸ್ಟ್ ಅಂದ್ರೆ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ನಿಮ್ಗೆ. ನಾನ್ ಕ್ಲಾಸ್ ಜಾಯ್ನ್ ಆಗ್ಬೇಕಾದ್ರೆ ನಾನು ಇಷ್ಟು ಅರ್ನಿಂಗ್ ಮಾಡ್ತಿದ್ರು, ಕ್ಲಾಸ್ ಜಾಯ್ನ್ ನಿಮ್ದು 3 days ಕ್ಲಾಸ್ ಅಟೆಂಡ್ ಮಾಡಿದಾಗ ಸರ್ ನನ್ನ ಹತ್ರ ಅಕೌಂಟ್ ಅಲ್ಲಿ 2000 ಇತ್ತು, ಇನ್ನ 10 ಬೇಕಿತ್ತು. ನಾನು ಅದು 5 ಸಮಥಿಂಗ್ ಅದು ಪೇ ಮಾಡಿ ಜಾಯ್ನ್ ಆಗ್ಬಿಟ್ಟೆ. ಅದಾದ್ಮೇಲೆ ನಾನು ನನ್ನ ಫ್ರೆಂಡಿಗೆ ಫೋನ್ ಮಾಡಿದೆ, ಸರ್ ಸ್ವಪ್ನ ನನ್ಗೆ ಅರ್ಜೆಂಟ್ 10,000 ಬೇಕು ಅಂದ್ರೆ, ಅಕ್ಕಿ ಕಾಲ್ ಆಗಿದ್ದಾಳೆ, ಯಾಕಂತ ಕೇಳಿಲ್ಲ, 10,000 ಹಾಕಿದಾಳೆ ಸರ್ ಪಾಪ. ಅದು ಕೊಟ್ಟೆ, ಅದೆಲ್ಲ ಆಯ್ತು, ಎಲ್ಲ ಸಕ್ಸಸ್ ಆಯ್ತು. ಬಟ್ ಅವಳ ಮೇಕಪ್ ಆರ್ಟಿಸ್ಟೇ. ಈ ಸೀಸನ್ ಅಲ್ಲಿ ನಾನು 1 ನಿಮಿಷನೂ ಖಾಲಿ ಇಲ್ಲ, ಆಕಿ ಒಂದು ಆರ್ಡರ್ ಇಲ್ಲ. ಸೊ ನಾನು ಅಕ್ಕಿ ಒಂದು ಕಾಲ್ ಮಾಡಿದ್ಲು, ನನಗೆ ಹಿಂಗ್ ಟ್ರಯಲ್ ಮೇಕಪ್ ಬಂದೈತಿ, ಹೋಗ್ತಾ ಇದೀನಿ ಅಂತ ಹೇಳಿದ್ಲು. ಅವಳು ಹೋಗಿ ಮುಟ್ಟೋವರೆಗೂ ನಾನು ಓಪನ್ ಹೇಳ್ಕೊಂತ ಕುಂತೆ. ಅಲ್ಲಿ ಆರ್ಡರ್ ಕನ್ಫರ್ಮ್ ಆಗಿ ಅವಳಿಗೆ ಅಡ್ವಾನ್ಸ್ ಪೇಮೆಂಟ್ ಆಯ್ತು. ವಾವ್, ಸೂಪರ್. ಈಗ ನಿಮಗೆ ಬರೋದಲ್ದೆ ಈಗ ಪ್ರಕೃತಿ ಅವ್ರಿಗೂ ಪ್ರಾಜೆಕ್ಟ್ ಕೊಡ್ತಾ ಇದೆ. ಸೂಪರ್. ಹೌದು ಸರ್. ಫಸ್ಟ್ ಸರ್. ಸೆಕೆಂಡ್, 1 month ಬ್ಯಾಕ್ ನನಗೆ ಒಂದು ಮೇಕಪ್ ಎನ್ಕ್ವೈರಿ ಆಗಿತ್ತು. ಅದು ಒಳ್ಳೆ ದೊಡ್ಡ ಆರ್ಡರ್ ಸರ್. ಅದೆಲ್ಲ ಕನ್ಫರ್ಮ್ ಆಗಿದ್ದು. ಆಮೇಲೆ ಅವ್ರು ಯಾರೋ ಇನ್ನೊಬ್ರು ಕಾನ್ಫರೆನ್ಸ್ ಅಲ್ಲಿ ಮಾತಾಡಿ ಏನ್ ಮಾಡಿ, ಇಲ್ಲ ಬೇಡ ಅಂತಿದಾರಕ್ಕ, ಹುಬ್ಳಿಗೆ ಆರ್ಡರ್ ಮಾಡಿದೀವಿ ನಾವು ಅಂತಂದ್ರು. ಸರಿ, ನಾನು ಕನ್ವಿನ್ಸ್ ಮಾಡಷ್ಟು ಮಾಡಿದೆ, ಆಮೇಲೆ ಆಗಲ್ಲ ಅಂತ ಬಿಟ್ಟೆ. ಬಟ್ ಮೊನ್ನೆ ಅದನ್ನ ನೆನ್ಸ್ಕೊಂಡೆ, ಎಷ್ಟು 12th 13th ಎಷ್ಟು ಒಳ್ಳೆ ದಿನ, ಎಷ್ಟು ಮದುವೆ ಇದ್ರು ನನಗೇನು ಆರ್ಡರ್ ಇಲ್ಲಲ್ಲ ಅಂತ. ಅದು ಓಪನ್ ಹೇಳ್ಕೊಂತ ಸುಮ್ನೆ ಕೆಲಸ ಮಾಡ್ತಿದ್ದೆ. ಮೊನ್ನೆ ನೈಟ್ 10 ಗಂಟೆ ಕಾಲ್ ಮಾಡಿದ ಸರ್ ಅವ್ರಿಗೆ. ಅಕ್ಕ ಏನ್ ಅನ್ಕೋಬೇಡ್ರಿ, ಈ ತರ ನಾವ್ ಅಲ್ಲಿ ಕ್ಯಾನ್ಸಲ್ ಮಾಡಿದೀವಿ, ನಮ್ಗೆ ಇಷ್ಟ ಆಗಿಲ್ಲ ಅವ್ರ ವರ್ಕು, ನಮ್ ತಂಗಿ ನೀವೇ ಬೇಕಂತಿದ್ದಾಳ, ಪ್ಲೀಸ್ ಹೆಂಗಾದ್ರೂ ಮಾಡಿ ಮಾಡ್ಕೊಡ್ರಿ ಅಂದ್ರೆ ಸರ್. ನನಗೆ ಖುಷಿ ಆಯ್ತು ಸರ್. ಇವತ್ತು 5,000 ಅಡ್ವಾನ್ಸ್ ಹಾಕಿ ಕನ್ಫರ್ಮ್ ಮಾಡಿದ ಸರ್. ಕಂಗ್ರಾಚುಲೇಷನ್ಸ್. ಹೌದು ಸರ್. ಇನ್ನೊಂದ್ ಹೇಳ್ಬೇಕು ಸರ್, ಹೇಳ್ತೀನಿ ಸರ್. ನನಗೆ ಎವ್ರಿ ಡೇ ಒಂದಾದ್ರೂ ಖಂಡಿತ ಕಾಲ್ ಬರುತ್ತೆ ಆರ್ಡರ್ಗೋಸ್ಕರ, ಕಂಪಲ್ಸರಿ. ಆಮೇಲೆ ನಿನ್ನೆ ಪಾರ್ಲರ್ ಅಲ್ಲಿ ಇದ್ದೀನಿ, ನಾನು ಸಂಡೂರಿಗೆ ಹೋಗ್ಬೇಕಿತ್ತು ಸರ್. ಅದು 3 hours ಜರ್ನಿ. ನಾನು 2ಗೆ ಬಿಟ್ರೆ ಅಲ್ಲಿ 4, 5, 6 ರೀಚ್ ಆಗೋ ಪ್ಲಾನು. ಬಟ್ ಹಿಂಗ್ 2ಗೆ ಎಲ್ಲ ರೆಡಿ ಆಗಿದ್ದೀನಿ. ಒಬ್ರು ಬಂದು ಪ್ರೀ ವೆಡ್ಡಿಂಗ್ ಶೂಟ್ ಇದೆ, ನಮ್ಗೆ ಅರ್ಜೆಂಟ್ ಮೇಕಪ್ ಮಾಡ್ಕೊಡಿ ಅಂತಿದಾರೆ. ಅದು ಬಿಟ್ಟು ಹೋಗಕ್ಕೂ ಮನ್ಸಿಲ್ಲ, ಅಲ್ಲಿ ಟೈಮಿಗೆ ರೀಚ್ ಆಗ್ಬೇಕು. ಬಟ್ ಮಾಡ್ಕೊಟ್ಟೆ, 1/2 hour ಅಲ್ಲಿ ಮಾಡ್ಕೊಟ್ಟು ಕಾರಲ್ಲಿ ಕೂಡ್ತಾ ಇದ್ದೀನಿ, ಓಪನ್ ಹೇಳ್ತಾ ಇದ್ದೀನಿ. ಅವ್ರು ಕಾಲ್ ಮಾಡಿದ್ರು, ಅಕ್ಕ ಆರಾಮಾಗಿ ಬನ್ನಿ, ಇಲ್ಲಿ ನಮ್ದು ಇನ್ನ ವರ್ಕ್ ಲೇಟ್ ಇದೆ, ಇನ್ನು 1 hour ಲೇಟ್ ಅದು. ರಿಯಲಿ ಶಾಕ್ ಆಗ್ತದೆ. ಎಲ್ಲವನ್ನ ನಮ್ಗಾಗಿ ಅಡ್ಜಸ್ಟ್ ಮಾಡುತ್ತೆ. ನಾವು ಜಸ್ಟ್ ಹೋಪೋನೋಪೋನೋ ಹೇಳ್ತಾ ಹೀಲ್ ಮಾಡ್ತಾ ಹೋಗ್ತಾ ಇರ್ಬೇಕು. ಅದ್ಭುತ ಗೆಳೆಯರೆ. ಎಲ್ಲ ಸಿ ಅಂತ ಟೈಪ್ ಮಾಡಿ ಕಂಗ್ರಾಚುಲೇಷನ್ಸ್ ತಿಳಿಸಿ. ಗೆಳೆಯರ ಸಮಯದ ಅಭಾವದಿಂದ ಎಲ್ಲರನ್ನೂ ನಾನು ತಗೊಳೋದಕ್ಕಾಗಲ್ಲ, ಇನ್ನೊಂದು 2 ಶೇರಿಂಗ್ ತಗೋಣ, ನಾಳೆ ನಾಡಿದ್ದು ಎಲ್ಲ ಮಾಡ್ತಾ ಹೋಗೋಣ. ಓಕೆ, ರಾಣಿ ಅವ್ರನ್ನ ಮಾತಾಡ್ಸೋಣ. ರಾಣಿ ಅವರೇ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾ. ಎಸ್, ಹೇಳಿ. ನಮಸ್ಕಾರ, ಹೇಳಿ. ನನ್ಗೆ ನಿಜವಾಗ್ಲೂ ಆಗಿರೋ 3 ತಿಂಗಳಿಂದ ಆಗ್ತಾ ಇರೋ ಒಂದು ಹೆಲ್ಪ್ ನಾನು ಮರೆಯೋದಿಕ್ಕೆ ಆಗ್ತಿಲ್ಲ. ನಾನು ಇದಕ್ಕೆ ಜಾಯ್ನ್ ಆಗೋಕ್ ಮುಂಚೆನೂ ನನ್ಗೆ ಅಮೌಂಟ್ ಸಡನ್ ಆಗಿ ಯಾವ್ದೋ ಒಂದು ಕಮಿಟ್ಮೆಂಟ್ ಎಕ್ಸ್ಟ್ರಾ ಬಂದಿರೋದ್ರಿಂದ ನಂಗೆ ಹೆಂಗಪ್ಪ ಅರೇಂಜ್ ಮಾಡ್ಲಿ ಪ್ರತಿ ತಿಂಗಳು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೆ. ಅದರಲ್ಲೂ ನಾನು ಕ್ಲಾಸ್ಗೆ ಜಾಯ್ನ್ ಆಗ್ಲೇಬೇಕು ಅಂತ ಏನೇನೋ ಅಡ್ಜಸ್ಟ್ ಮಾಡಿ ಜಾಯ್ನ್ ಆದೆ. ಆದ್ರೆ ಅವಾಗಿಂದಾನು ಇದುವರೆಗೂ ನಾನು ಹೆಂಗೆ ಅಂತ ಯೋಚನೆ ಮಾಡಿ ಯಾರ ಹತ್ರನೂ ಕೇಳ್ಬೇಕು ಆ ಒಂದು ಅವಕಾಶನೇ ಬರ್ಲಿಲ್ಲ ನನ್ಗೆ.
ಪ್ರಕೃತಿಯಿಂದ ನನ್ಗೆ ಪ್ರತಿ ತಿಂಗಳು ಕರೆಕ್ಟ್ ಆಗಿ ನಿಮ್ಗೆ ಹೇಳ್ತಾ ಇದ್ದೆ 25,000 ಬಂತು. ಆಕ್ಚುಲಿ ಈ ತಿಂಗಳು ಅವ್ರು ಕೊಡಂಗೆ ಇಲ್ಲ, ಆದ್ರೆ ಈ ತಿಂಗಳು 30,000 ರೂಪಾಯಿ ಕೊಟ್ಟಿದ್ದಾರೆ ನಂಗೆ ಎಕ್ಸ್ಟ್ರಾ ಸ್ಯಾಲರಿ ಬಿಟ್ಟು. ಸೊ ಓವರ್ ಆಲ್ 3 ತಿಂಗಳಲ್ಲಿ 80,000 ರೂಪಾಯಿ ನನಗೆ ಬಂದಿದೆ. ಇನ್ನು 6 ತಿಂಗಳು 1 ವರ್ಷದ ತನಕ ನನ್ಗೆ ಯಾವ್ದೇ ರೀತಿ ಯೋಚನೆ ಇಲ್ಲ, ನನ್ಗೆ ಎಲ್ಲಾ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು. ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ, ಅದನ್ನ ಹೇಳ್ಕೋಬೇಕು ಅಂತ. ಕಂಗ್ರಾಚುಲೇಷನ್ಸ್ ರಾಣಿ ಅವರೇ, ಕಂಗ್ರಾಚುಲೇಷನ್ಸ್ ಗೆಳೆಯರೇ. ಎಲ್ಲ ಸಿ ಅಂತ ಟೈಪ್ ಮಾಡಿ. ಮತ್ತೆ ನೀವು ಇವತ್ತು ಆರೋಗ್ಯಕ್ಕೆ ಅಟೆಂಡ್ ಮಾಡಿದ್ವಾ ಹೀಲಿಂಗು? ಇಲ್ಲ ಸರ್, ನನ್ಗೆ ನಿನ್ನೆ ಆರೋಗ್ಯಕ್ಕೆ ಅಟೆಂಡ್ ಮಾಡಿದ್ದೆ. ನಿನ್ನೆ ಗ್ರಾಫೋಥೆರಪಿಗೆ ಅಟೆಂಡ್ ಮಾಡಕ್ ಆಗಿಲ್ಲ, ನಿನ್ನೆ ಆಫೀಸ್ಗೆ ಹೋಗ್ಬೇಕಿತ್ತು. ಸೊ ಹಾಗಾಗಿ ಅದ ಅಟೆಂಡ್ ಮಾಡಕ್ ಆಗಿಲ್ಲ. ಆದ್ರೆ ನೈಟ್ ವಿಡಿಯೋ ನೋಡ್ದೆ, ನಾನು ಅದು ರೆಕಾರ್ಡೆಡ್ ವಿಡಿಯೋ ನೋಡ್ದೆ. ಸೂಪರ್ ಸೂಪರ್. ಆ ಕೆಮ್ಮುಗೆಲ್ಲ ಅದನ್ನ ಮಾಡಿ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಆದಷ್ಟು ಬೇಗ ಅದು ಅದ್ಭುತವಾಗಿ ಪರಿಹಾರ ಸಿಗ್ಲಿ, ತಥಾಸ್ತು. ಗೆಳೆಯರ ಎಲ್ಲ ಸಿ ಅಂತ ಟೈಪ್ ಮಾಡಿ ಕಂಗ್ರಾಚುಲೇಷನ್ಸ್ ತಿಳಿಸಿ. ಆಕ್ಚುಲಿ ನೆನ್ನೆ ಗ್ರಾಫೋ ವಿಜಯ ಅವರು ಕಾಲ್ ಮಾಡಿದ್ರು, ನಂದಿನಿ ಅವರು ಗ್ರಾಫೋಥೆರಪಿ ಕೋರ್ಸ್ ಈಗಾಗಲೇ ಜಾಯ್ನ್ ಆಗಿದ್ದಾರೆ ಅಂತ. ಸೊ ಅವರಿಗೂ ಅಭಿನಂದನೆಗಳನ್ನ ತಿಳಿಸಿ, ಯಾಕಂದ್ರೆ ಗ್ರಾಫೋಥೆರಪಿ ಕೂಡ ಒಂದು ಅದ್ಭುತವಾದ ಕಲೆ. ಓಕೆ, ಕೊನೆಯದಾಗಿ ಮುನಿಯಪ್ಪ ಅವ್ರನ್ನ ಮಾತಾಡ್ಸೋಣ. ಮುನಿಯಪ್ಪ ಅವ್ರು ಇದಾರ ನೋಡುವ. ಎಸ್, ಮುನಿಯಪ್ಪ ಅವ್ರ ಆಗಿಂದ ಫೀಡ್ಬ್ಯಾಕ್ ಅಂತ ಟೈಪ್ ಮಾಡಿದ್ದಾರೆ. ಹಾ ಮುನಿಯಪ್ಪ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಲ್ರಿಗೂ ನಮಸ್ತೆ. ಮೊದಲನೇದಾಗಿ ನಾನು ಹೀಲಿಂಗ್ ಕಬ್ಬು ಇದೆಲ್ಲ ನಂಬ್ತಿರ್ಲಿಲ್ಲ. ಪ್ರಕೃತಿ ಇದೆ ಆಕ್ಚುಲಿ ಇಂಟ್ರೊಡ್ಯೂಸ್ ಮಾಡಿಸಿದ್ದೆ ನಮ್ಮ ವೈಫು. ಸೊ ಏನೋ ಒಂದು ಟ್ರೈ ಮಾಡೋಣ ಅಂತ ಬಂದಿದ್ರು. ನನ್ನ ಲೈಫ್ ನಲ್ಲಿ ತುಂಬಾ ಬದಲಾವಣೆ ಆಗ್ತಾ ಬಂದಿದೆ. ಸೊ ಯಾವ ರೀತಿ ಅಂದ್ರೆ ತುಂಬಾ ಮೈಂಡ್ ಅಪ್ಸೆಟ್ ಆಗಿ ಬಿಸ್ನೆಸ್ ಆಗ್ತಾ ಇಲ್ಲ, ಹೇಗ್ ಮಾಡೋದು ತುಂಬಾ ಒತ್ತಡದಲ್ಲಿದ್ದೆ. ಮೊದಲನೇದಾಗಿ ಆರೋಗ್ಯದಲ್ಲಿ ತುಂಬಾ ಏರುಪೇರು ಇತ್ತು. ಮಲಗಿದ್ರೆ ಕಾಲು ನೋವು, ಸರಿಯಾಗಿ ನಿದ್ದೆ ಹೋಗ್ತಿಲ್ಲ. ಇದೆಲ್ಲ ಸುಧಾರಣೆ ಆಗಿದೆ. ಹಾಗೆ ಕಳೆದ 5 ವರ್ಷದಿಂದ ದೊಡ್ಡ ಪ್ರಾಜೆಕ್ಟ್ಗಳು ಮಾಡ್ತಾ ಇದ್ದು, 1 ಕೋಟಿ 2 ಕೋಟಿ ಎಲ್ಲ. ಇವಾಗ ಮತ್ತೆ ಮರಳಿ ಬಂದಿರೋದು ನನ್ಗೆ ಆಶ್ಚರ್ಯಕರವಾದ ಸಂಗತಿ. ಅದು ಏನು ಮಾರ್ಕೆಟಿಂಗ್ ಮಾಡದೆ, ಏನು ಮಾಡ್ದಲೆ, ಜಸ್ಟ್ ರೆಫರೆನ್ಸ್ ಅಲ್ಲೇ ಹುಡುಕ್ತಾ ಬರ್ತಾ ಇರೋದು. ಅದು ಒಂದು ಪ್ರಕೃತಿಯಲ್ಲಿ ತುಂಬಾ ಬದಲಾವಣೆ ಈ ರೀತಿ ಒಂದು ಬದಲಾವಣೆ ತಂದು ಕೊಡುತ್ತೆ ಅಂತ ನಾನು ಊಹೆಯನ್ನು ಕೂಡ ಮಾಡಿರ್ಲಿಲ್ಲ. ಸೊ ಕಂಟಿನ್ಯೂಸ್ ಆಗಿ ಜಸ್ಟ್ ಹಾಫ್ ಅನ್ ಅವರ್ ಡಿಸ್ಟೆನ್ಸ್ ಅಲ್ಲಿ 3 ರೆಸಾರ್ಟ್ ಮಾಡ್ತಾ ಇದ್ದೀನಿ ನಾನು ಲ್ಯಾಂಡ್ಸ್ಕೇಪಿಂಗ್. ಆಮೇಲೆ ಕಳೆದ ಬಾರಿ ಇದು ಒಂದು. ಎರಡನೇದು, ನಾನು ತುಂಬಾ ವರ್ಷದಿಂದ ಹುಡುಕಾಟ ನಡೆಸ್ತಿದ್ದೆ ಫಾರ್ಮ್ ಹೌಸ್ ಲ್ಯಾಂಡ್ ಮಾಡ್ಬೇಕು ಅಂತ. ನನಗೆ ಯಾವ್ದು ಸಟ್ಟೆ ಆಗ್ತಾ ಇರ್ಲಿಲ್ಲ. ಯಾವ್ದು ಈಗ ಸಣ್ಣದಾಗ ಒಂದು ಪ್ರಾಜೆಕ್ಟ್ ಬಂತು, ಅವ್ರ ಹತ್ರನೂ ಮಾತಾಡಿ ಬಿಟ್ಬಿಟ್ಟಿದ್ದೆ. ನನ್ ರೇಟಿಗೆ ಬಂದಿಲ್ಲ. ಅವ್ರು ತುಂಬಾ ಸ್ಟ್ರಿಕ್ಟ್ ಆಗಿ ಮಾತಾಡ್ತಿದ್ರು, ನನ್ಗೆ ಟೈಮ್ ಕೊಡಲ್ಲ, ನಾವು 1 ಶಾಟ್ ಪೇಮೆಂಟ್ ಬೇಕು, ಹಾಗೆ ಹೀಗೆ ಅಂತ. ಇವತ್ತು ಅವರೇ ಕಾಲ್ ಮಾಡಿ ನೋಡಿ 75 lakh per acre ಕೊಟ್ಬಿಡ್ತೀವಿ. ಸೊ 3 ತಿಂಗಳು ನಿಮ್ಗೆ ಕೇಳ್ದಂಗೆ ಟೈಮ್ ಕೊಡ್ತೀವಿ ಅಂತ ಹೇಳಿದ್ರು. ಅದು ತುಂಬಾ ಅಂದ್ರೆ ತುಂಬಾ ಸಂತೋಷ ಆಯ್ತು ನನ್ಗೆ. ನನ್ಗೊಂದು ಪ್ರಾಜೆಕ್ಟ್ ಸಿಕ್ತಲ್ಲ, ಅದು ನನ್ಗೆ ಮೇನ್ ರೋಡ್ಗೆ ಸಿಕ್ಕಿದೆ. ಅದು ನನ್ಗೆ ಒಂದು ಅದ್ಭುತವಾದ ಪವಾಡ. ಸೊ ಇದು ಒಂದು. ಸೊ ಕೊನೆಯದಾಗಿ ನನ್ನ ಫ್ರೆಂಡ್ ರಘು ಕಳೆದ ಬಾರಿ 10 ಲಕ್ಷ ಕೊಟ್ಟು ಸುಮ್ನೆ ಆಗ್ಬಿಟ್ಟಿದ್ರು. ಸುಮಾರು ಕಾಲ್ ಮಾಡ್ತಿದ್ದೆ, ತೆಗಿತಾನೆ ಇರ್ಲಿಲ್ಲ. ಸರಿ ಆಯ್ತು, ಇನ್ನೇನ್ ಅಮೌಂಟ್ ಕೊಡಲ್ಲ ಅಂತ ಸುಮ್ನೆ ಆಗ್ಬಿಟ್ಟಿದ್ದೆ. ಪ್ರಕೃತಿಗೆ ಒಪ್ಪಿಸ್ಬಿಟ್ಟು ಸುಮ್ನೆ ಆಗ್ಬಿಟ್ಟಿದ್ದೆ. ಇವತ್ತು ಅವರು ಕಾಲ್ ಮಾಡಿ 25ನೇ ತಾರೀಕು ನೀನ್ ಅಮೌಂಟ್ ಕೊಟ್ಬಿಡ್ತೀನಿ ಅಂತ ಹೇಳಿದ್ರು. ಇದು ಒಂದು ಅದ್ಭುತ. ಸೊ ನಾನ್ ಸುಮ್ನೆ ಬೇಡ ಇದು ಪ್ರಕೃತಿಗೆ ಅರ್ಪಿಸ್ಬಿಟ್ಟು ಸುಮ್ನೆ ಆಗ್ಬಿಟ್ಟಿದ್ದೆ. ಇದೊಂದು ಅದ್ಭುತ. ಈ ತರ ಪ್ರತಿ ಸಾಕಷ್ಟು ಪವಾಡಗಳಿದೆ. ಕೆಲವೊಂದು ಮಾತ್ರ ಹಂಚ್ಕೊಳಕ್ಕೆ ಸಾಧ್ಯವಾಗ್ತಿದೆ, ಸಮಯ ಅಭಾವ ಇರೋದ್ರಿಂದ. ಮುಂದಿನ ಥ್ಯಾಂಕ್ ಯು ಗೆಳೆಯರೆ. ಎಲ್ಲ ಸಿ ಅಂತ ಟೈಪ್ ಮಾಡಿ. ಈಗ ನೋಡಿ, ನಮ್ಮ ಸಮಸ್ಯೆಗಳು ಈಗ ಬಹಳ ವಿಚಿತ್ರವಾಗಿದೆ. ನಮ್ಮ ಸಮಸ್ಯೆಗಳು ಹಣ ಜಾಸ್ತಿ ಬರ್ತಾ ಇದೆ, ಅದಕ್ಕೆ ಪ್ಲಾನ್ ಮಾಡ್ಬೇಕು. ಕೆಲಸ ಜಾಸ್ತಿ ಬರ್ತಾ ಇದೆ, ಅದಕ್ಕೆ ಪ್ಲಾನ್ ಮಾಡ್ಬೇಕು. ಫಲಿತಾಂಶಗಳು ಜಾಸ್ತಿ ಬರ್ತಾ ಇದೆ, ಅದಕ್ಕೆ ಪ್ಲಾನ್ ಮಾಡ್ಬೇಕು. ಈ ತರಾನೇ ಎಲ್ಲರಿಗೂ ಸಮಸ್ಯೆಗಳು ಬರ್ಲಿ. ತಥಾಸ್ತು ತಥಾಸ್ತು ತಥಾಸ್ತು. ಸುಮ್ನೆ ಒದ್ದಾಡೋದಕ್ಕಿಂತ ಈ ತರ ಸಮಸ್ಯೆಗಳು ಒಳ್ಳೆ ಸಮಸ್ಯೆಗಳು, ಇದು ಇನ್ನೂ ಹೆಚ್ಚು ಹೆಚ್ಚು ಬರ್ಲಿ. ಗೆಳೆಯರೆ, ಮತ್ತೆ ನಾವು ನಾಳೆ ಇದೇ ಸಮಯಕ್ಕೆ ಡೈಲಿ ಮ್ಯಾಜಿಕ್ ಪ್ರಾಕ್ಟೀಸ್ ಅಲ್ಲಿ ಸಿಗ್ತೀವಿ. ಸೊ ಇನ್ನೂ ಕೆಲವು ಅದ್ಭುತವಾದ ವಿಷಯಗಳನ್ನ ಹಾಗೆ ಹಂಚ್ಕೊಳ್ತಾ ಹೋಗ್ತೀನಿ ಈ ವಾರ. ಸೊ ಯಾರೆಲ್ಲ ಹೊಸದಾಗಿ ಜಾಯ್ನ್ ಆಗ್ತಿದ್ದೀರಾ, ಜಸ್ಟ್ ಅಟೆಂಡ್ ಮಾಡ್ತಾ ಹೋಗಿ. ಸೂಪರ್. ಎಲ್ಲರೂ ಗ್ಯಾಲರಿ ವ್ಯೂ ಬನ್ನಿ. ಎಲ್ಲರೂ ಗ್ಯಾಲರಿ ವ್ಯೂ ಬಂದು ಅನ್ಮ್ಯೂಟ್ ಮಾಡ್ಕೊಂಡು ಅಭಿನಂದನೆಗಳು, ಶುಭರಾತ್ರಿ. ಮತ್ತೆ ನಾಳೆ ಸಿಗೋಣ. ಯಾರೆಲ್ಲ ಈಗ ಡೈಲಿ ಬೂಟ್ ಕ್ಯಾಂಪ್ ಅಟೆಂಡ್ ಮಾಡ್ತೀರಾ, ನಾಳೆ ಬೆಳಗ್ಗೆ 5:25 ಜಾಯ್ನ್ ಆಗ್ತೀವಿ. ನಾಳೆ ನಮ್ಮ ಬಾಂಧವ್ಯಗಳಿಗೆ ಹೀಲಿಂಗ್ ಮಾಡ್ತೀವಿ. ಹಳಬರು ಕೂಡ ಜಾಯ್ನ್ ಆಗ್ಬೋದು. ಮಿಕ್ದವರು ನಾಳೆ ಡೈಲಿ ಮ್ಯಾಜಿಕ್ ಪ್ರಾಕ್ಟೀಸ್ ಅಲ್ಲಿ ಸಿಗೋಣ. ಹೀಲಿಂಗ್ ಕ್ಲಬ್ ನವರು ನಾಳೆ ಮ್ಯಾಜಿಕ್ ಆಫ್ 6 ಅಲ್ಲಿ ಸಿಗೋಣ. ಓಕೆ, ಎಲ್ಲ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶುಭರಾತ್ರಿ, ಅಭಿನಂದನೆಗಳು, ಶುಭರಾತ್ರಿ. ಮತ್ತೆ ಮುಂದಿನ ಸೆಷನ್ ಅಲ್ಲಿ ಸಿಗೋಣ. ಎಲ್ಲರೂ ಹೇಳ್ಬೋದಾ? ಎಸ್, ಅಭಿನಂದನೆಗಳು, ಶುಭರಾತ್ರಿ. ಶುಭರಾತ್ರಿ ಗೆಳೆಯರೆ.